ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಡೀಸ್ ಫ್ಯಾಷನ್ ಲೋಕ. ಇವತ್ತು ನಾನು ನಿಮಗೆ ತುಂಬ ಅಂದರೆ ತುಂಬಾ ಸಿಂಪಲ್ಲಾಗಿ ಮತ್ತು ಈಸಿಯಾಗಿ ಹಾಕುವಂಥ ಒಂದು ಸೀರೆ ಕುಚ್ಚನ್ನ ಹೇಳ್ಕೊಡ್ತಾ ಇದ್ದೀನಿ. ಇದು ಬಿಗಿನರ್ಸ್ ಕೂಡ ತುಂಬ ಈಸಿಯಾಗಿ ಹಾಕೊಬೋದು. ಸೊ ಮತ್ತು ಕುಚ್ಚು ಕೂಡ ನೋಡೋದಕ್ಕೆ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ. ಸೊ ಈ ಕುಚ್ಚು ಹೇಗೆ ಹಾಕೋಣ ಅಂತ ನೋಡೋಣ ಬನ್ನಿ. ನಾನು ತುಲಿಪ್ ಜಪಾನ್ದು 10 0.75 ನೀಡಲ್ ತಗೊಂಡಿದ್ದೀನಿ. ಹಾಗೆ 6 ಎಳೆ ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಎಂದಿನಂತೆ ಇವತ್ತು ಕೂಡ ನಾನು ಬಿಳಿ ಬಟ್ಟೆ ಮೇಲೆ ವರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಮೊದಲಿಗೆ ನಾವು ಬಟ್ಟೆಗೆ ಒಂದು ಸಾರಿ ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಜಿಗ್ಜ್ಯಾಗ್ ಮಾಡಿದ್ದೀವಲ್ಲ, ಅದ್ರ ಕೆಳಗಡೆಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಮೊದಲು ಬಟ್ಟೆಗೆ ಒಂದು ಸಾರಿ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ನಾನು ಯಾವಾಗಲೂ ಬಟ್ಟೆಗೆ 2 ಸಾರಿ ಲಾಕ್ ಮಾಡ್ಕೊಳ್ಳೋದು ಹೇಳ್ಕೊಡ್ತೀನಿ. ಬಟ್ ಈ ಡಿಸೈನ್ಗೆ ನಾನು ಒಂದು ಸಾರಿ ಅಷ್ಟೇ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ನಾವೇನು ಮಾಡಬೇಕಂದ್ರೆ 2 ಚೈನ್ ಹಾಕ್ಕೊತಾ ಇದ್ದೀನಿ. 1 2 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ಕೊತೀನಿ. ಮತ್ತು ಬಟ್ಟೆಗೆ ಫಸ್ಟು ಎಲ್ಲಿ ಲಾಕ್ ಮಾಡಿದ್ವಿ ಅದ್ರ ಪಕ್ಕಕ್ಕೇನೆ ನಾನು ನೀಡಲ್ ಹಾಕಿ ದಾರ ತಗೊಂಬಂದು ಡಬಲ್ ಕ್ರೋಶ ಮಾಡ್ಕೊತೀನಿ. 2 ದಾರದ ಒಳಗಡೆಯಿಂದ ಒಂದು ದಾರ ತಗೊತೀನಿ ಮತ್ತು 2 ದಾರದ ಒಳಗಡೆಯಿಂದ ಒಂದು ದಾರ ತಗೊತೀನಿ. ಸೊ ಇಲ್ಲಿ ಡಬಲ್ ಕ್ರೋಶ ಆಯಿತು. ಸೊ ಇದೇ ರೀತಿ ನಾವು ಇಲ್ಲಿ ಪಕ್ಕದಲ್ಲೇ 5 ಸಾರಿ ಡಬಲ್ ಕ್ರೋಶ ಮಾಡ್ಕೊಬೇಕು. ನೋಡಿ, ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ತಕೊಂಡೆ. ಫಸ್ಟು ನಾವು ಎಲ್ಲಿ ಕಂಬ ಹಾಕಿದ್ವಿ ಅದ್ರ ಪಕ್ಕಕ್ಕೇ ಮತ್ತೆ ಇನ್ನೊಂದು ಸಾರಿ ನೀಡಲಿಂದ ದಾರ ತಂದು ಡಬಲ್ ಕ್ರೋಶ ಮಾಡ್ಕೊತಾ ಇದ್ದೀನಿ. ಸೊ ಮೊದಲಲ್ಲಿ ನಾವು 2 ಚೈನ್ ಹಾಕ್ಕೊಂಡಿದ್ವಲ್ಲ, ಅದನ್ನು ಕೂಡ ಒಂದು ಕಂಬ ಅಂತ ಕನ್ಸಿಡರ್ ಮಾಡ್ಕೊಬೇಕು. ಸೊ ಹಾಗಾಗಿ ನಾನು ಅದ್ರ ಪಕ್ಕದಲ್ಲಿ ಇನ್ನು ಎಕ್ಸ್ಟ್ರಾ 4 ಡಬಲ್ ಕ್ರೋಶ ಕಂಬ ಹಾಕ್ಕೊತಾ ಇದ್ದೀನಿ. ನೋಡಿ, 4ನೇದು ಹಾಕ್ಕೊಳ್ತಾ ಇದ್ದೀನಿ. ಸೊ ನಾನು ನಿಧಾನವಾಗಿ ತೋರಿಸ್ತಾ ಇದ್ದೀನಿ. ನೋಡಿ, ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ಕೊಂಡಿದ್ದೀನಿ. ಫಸ್ಟು ಎಲ್ಲಿ ಕಂಬ ಹಾಕ್ಕೊಂಡಿದ್ದೀವಿ ಅದ್ರ ಪಕ್ಕಕ್ಕೆ, ತುಂಬ ಗ್ಯಾಪ್ ಕೊಡೋದು ಬೇಡ, ಪಕ್ಕದಲ್ಲೇ ನೀಡಲ್ ಹಾಕಿ ದಾರ ತಗೊಂಬಂದು 2 ದಾರನ ಒಂದು ಮಾಡಿಕೊಂಡೆ ಮತ್ತು ಇನ್ನೊಂದು ಸಾರಿ 2 ದಾರನ ಒಂದು ಮಾಡಿಕೊಂಡೆ. ನೋಡಿ, ಫಸ್ಟು 2 ಚೈನ್ ಹಾಕ್ಕೊಂಡಿದ್ವಲ್ಲ, ಅದನ್ನು ಸೇರಿಸಿ ಒಟ್ಟು 5 ಡಬಲ್ ಕ್ರೋಶ ಕಂಬಗಳು ಆಗಿದೆ. ಸೊ ಇವಾಗ ಏನು ಮಾಡೋಣ ಅಂದರೆ 3 ಚೈನ್ ಹಾಕ್ಕೊಳ್ಳೋಣ. 3 ಚೈನ್ ಹಾಕ್ಕೊಂಡ್ಮೇಲೆ ಮತ್ತೆ ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ಕೊಬೇಕು. ಸೊ ಹಾಗೆ ನಾವು ಲಾಕ್ ಮಾಡಿದರೆ ಅದು ಸ್ಮಾಲ್ ಸೈಜ್ ಬಂದುಬಿಡುತ್ತೆ, ಈ ಲೆಂತಿಗೆ ಬರಲ್ಲ. ನೋಡಿ, ನೀಡಲ್ ಮೇಲೆ ದಾರ ಸುತ್ಕೊಂಡು ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾವು ನೀಡಲ್ನ ಚುಚ್ಚಿ ಆ ಕಡೆಯಿಂದ ದಾರನ ಈ ಕಡೆಗೆ ತಂದು ಡಬಲ್ ಕ್ರೋಶ ಮಾಡ್ಕೊಬೇಕು. ಮತ್ತೆ ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ಕೊಂಡು ಅದ್ರ ಪಕ್ಕದಲ್ಲೇ ನೀಡಲ್ನ ಹಾಕಿ ನಾವು ಮತ್ತೆ ಡಬಲ್ ಕ್ರೋಶ ಮಾಡ್ಕೊಬೇಕು. ಸೊ ಇಲ್ಲಿ ಕೂಡ ನಾವು ಒಟ್ಟು 5 ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಬೇಕು. ಮೊದಲಲ್ಲಿ ನಾವು 5 ಡಬಲ್ ಕ್ರೋಶ ಕಂಬ ಮಾಡ್ಕೊಂಡಿದ್ವಲ್ಲ, ಹಾಗಾಗಿ ಇಲ್ಲಿ ಕೂಡ ನಾವು ಡಬಲ್ ಕ್ರೋಶ ಕಂಬಗಳನ್ನ 5 ಸಾರಿ ಹಾಕ್ಕೊಬೇಕು. ನೋಡಿ, ಇವಾಗ 3 ಸಾರಿ ಆಗಿದೆ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಂಡು ಅದ್ರ ಪಕ್ಕದಲ್ಲೇ, ತುಂಬ ಗ್ಯಾಪು ಕೊಡಬಾರ್ದು, ತುಂಬ ಹತ್ರಕ್ಕೂ ಅಂಟಿಸ್ಕೊಂಡಂಗೂ ಮಾಡಬಾರ್ದು. ಸೊ ಪಕ್ಕದಲ್ಲಿ ನಾವು 5 ಸಾರಿ ಡಬಲ್ ಕ್ರೋಶ ಕಂಬಗಳನ್ನ ಹಾಕ್ಕೊಬೇಕು. ಸೊ ಡಬಲ್ ಕ್ರೋಶ ಕಂಬ ಆದಮೇಲೆ ಇಲ್ಲಿ ನಾನು ಏನು ಮಾಡ್ತೀನಿ ಅಂದರೆ, ನೋಡಿ, ಆ ಕಡೆ ಈ ಕಡೆ ಕಂಬ ಎಷ್ಟು ನೀಟಾಗಿ ಬಂದಿದೆ. ಸೆಂಟ್ರಲ್ಲಿ 3 ಚೈನ್ ಇದೆ. ಬಟ್ ಇಲ್ಲಿ ನಾನು ಚೈನ್ ಹಾಕೋದಿಲ್ಲ. ಥ್ರೆಡ್ನ ಸ್ವಲ್ಪ ಮೇಲೆ ಎತ್ಕೊಂಡು ರೌಂಡ್ ಬೀಡ್ ಆ್ಯಡ್ ಮಾಡ್ಕೊತೀನಿ. ನೋಡಿ, ಈ ರೀತಿ ರೌಂಡ್ ಬೀಡು. ಸೊ ನೀವು ಇದೇ ಡಿಸೈನ್ ತಗೊಬೇಕು ಅಂತಿಲ್ಲ. ಸೊ ಯಾವ ಡಿಸೈನ್ ಬೇಕಂದ್ರೂ ತಗೊಬೋದು. ಇದು 5 mm ಅಷ್ಟು ಬೀಡ್ ಸೈಜ್ ಇರುತ್ತೆ. ಸೊ ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಒಂದು ಸಾರಿ ಬೀಡ್ ಲಾಕ್ ಮಾಡ್ಕೊಬೇಕು.
ಬೀಡ್ ಲಾಕ್ ಆದಮೇಲೆ ನೀಡಲ್ ಮೇಲೆ ಇನ್ನೊಂದು ಸಾರಿ ದಾರ ಸುತ್ತಕೊಂಡು ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾವು ಬಟ್ಟೆಗೆ ಮತ್ತೆ ಡಬಲ್ ಕ್ರೋಶ ಮಾಡ್ಕೊಬೇಕು. ಸೊ ಮೊದಲಲ್ಲಿ ನಾವು 3 ಚೈನ್ ಬಿಟ್ಟಿದ್ವಿ, ಅಲ್ಲಿ ನಾವು ಕುಚ್ಚು ಹಾಕ್ಕೊತೀವಿ. ಸೊ ಇಲ್ಲಿ ನಾವು ಕುಚ್ಚು ಹಾಕ್ಕೊಳ್ಳೋದಿಲ್ಲ, ಹಾಗಾಗಿ ಒಂದು ಬೀಡ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮತ್ತು ಡಬಲ್ ಕ್ರೋಶ ಕಂಬ ಹಾಕಿದ ಮೇಲೆ ಪಕ್ಕದಲ್ಲೇ 5 ಸಾರಿ ನಾವು ಡಬಲ್ ಕ್ರೋಶ ಕಂಬಗಳನ್ನ ಹಾಕ್ಕೊಂಡು ಹೋಗಬೇಕು. ಬೇಬಿ ಕುಚ್ಚು ಹಾಕ್ಕೊಂಡು ಬೇಜಾರಾಗಿರೋರು ಸೊ ಈ ಡಿಸೈನ್ನ ಟ್ರೈ ಮಾಡ್ಬೋದು. ಇದಂದರೆ ತುಂಬ ಆರ್ಚು ದೊಡ್ಡದಾಗಿ ಕೂಡ ಬರಲ್ಲ. ಇವಾಗ ತುಂಬ ಜನಕ್ಕೆ ಆರ್ಚು ತುಂಬ ಇಷ್ಟ ಆಗಲ್ಲ, ಸಿಂಪಲ್ಲಾಗಿರಲಿ ಡಿಸೈನ್ ಅಂತಾರೆ. ಸೊ ಅಂಥವರಿಗೆ ಇದು ತುಂಬ ಚೆನ್ನಾಗಿ ಸೂಟ್ ಆಗುವಂಥ ಡಿಸೈನ್ ಇದು. ನೋಡಿ 5ನೇ ಕಂಬ ಹಾಕ್ಕೊತಾ ಇದ್ದೀನಿ. ಸೊ 5 ಕಂಬ ಆದಮೇಲೆ ಮತ್ತೆ 3 ಚೈನ್ ಹಾಕ್ಕೊತಾ ಇದ್ದೀನಿ. ಸೊ 3 ಚೈನ್ ಆದಮೇಲೆ ಮತ್ತೆ ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ತಕೊಂಡು ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ನಾನು ಡಬಲ್ ಕ್ರೋಶ ಕಂಬನ ಮಾಡ್ಕೊತಾ ಇದ್ದೀನಿ. ನೋಡಿ ನೀಡಲ್ ಮೇಲೆ ಇನ್ನೊಂದು ಸಾರಿ ದಾರ ಸುತ್ಕೊತಾ ಇದ್ದೀನಿ. ಅದ್ರ ಪಕ್ಕಕ್ಕೆ ನಾನು ಮತ್ತೆ ನೀಡಲ್ನ ಹಾಕಿ ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ತಾ ಇರೋದು. ನೀವಿಲ್ಲಿ 5 ಕಂಬಗಳನ್ನ ಹಾಕ್ಕೊಬೇಕು ಅಂತ ಏನೂ ಇಲ್ಲ, ನೀವು ಬೇಕಂದರೆ 6 ಕಂಬ ಬೇಕಂದ್ರೂ ಹಾಕ್ಕೊಬೋದು. ಸೊ ನಾನಿಲ್ಲಿ 5 ಕಂಬ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ ಅಂತ ಹಾಕ್ಕೊತಾ ಇದ್ದೀನಿ. ಸೊ ನೀವು ಬೇಕಂದರೆ 4 ಕಂಬನೇ ಸಾಕಂದರೆ 4 ಕಂಬಕ್ಕೂ ಕೂಡ ಸ್ಟಾಪ್ ಮಾಡ್ಕೊಬೋದು. ಇಲ್ಲ ಇನ್ನೂ ಒಂದು ಕಂಬ ಎಕ್ಸ್ಟ್ರಾ ಹಾಕ್ಕೊತೀನಿ ಅಂದರೆ 6 ಕಂಬ ಕೂಡ ಹಾಕ್ಕೊಬೋದು. ಆದರೆ 7 ಕಂಬಗಳೆಲ್ಲ ಹಾಕ್ಕೊಳಕ್ಕೆ ಹೋಗಬೇಡಿ. ಸೊ ಕಂಬಗಳು ತುಂಬ ದೊಡ್ಡದಾದಷ್ಟು ಡಿಸೈನು ತುಂಬ ದೂರ ಅಂತ ಅನಿಸ್ಬಿಡುತ್ತೆ. ನೋಡಿ 5 ಕಂಬ ಆದಮೇಲೆ ಒಂದು ಬೀಡನ್ನ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ, ಬೀಡ್ ಲಾಕ್ ಮಾಡ್ತಾ ಇದ್ದೀನಿ. ಮತ್ತು ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ತಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೊತಾ ಇರೋದು. ಸೊ ಇದೇ ರೀತಿ ನೀವು ಸೀರೆ ಪೂರ್ತಿ ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ನೋಡಿ ಈ ರೀತಿ ಕಾಣಿಸುತ್ತೆ. ಸೊ ಒಂದು ಸಾರಿ 3 ಚೈನ್ ಹಾಕ್ಕೊಬೇಕು, ಒಂದು ಸಾರಿ ಬೀಡ್ ಆ್ಯಡ್ ಮಾಡ್ಕೊಬೇಕು ಕಂಬಗಳಾದಮೇಲೆ. ಕೊನೆಯಲ್ಲಿ ನಾವು ಚೈನ್ ಬರೋ ರೀತಿ ನೋಡ್ಕೊಬೇಕು, ಯಾಕಂದರೆ ಅಲ್ಲಿ ನಾವು ಕುಚ್ಚು ಕಟ್ಟೋದು ಸ್ಟಾರ್ಟಿಂಗಲ್ಲಿ ಕೂಡ ಕುಚ್ಚು ಕಟ್ಟಿರ್ತೀವಿ. ಸೊ ಎಂಡಿಂಗ್ನಲ್ಲಿ 2 ಚೈನ್ ಹಾಕ್ಕೊಂಡು ಥ್ರೆಡ್ನ ಕಟ್ ಮಾಡಿ ಅದನ್ನು ಲಾಕ್ ಮಾಡ್ಕೊತೀನಿ. ಸೊ ಈ ಉಳಿದಿದ್ದ ದಾರನ ಹಿಂದೆಗಡೆಗೆ ಸ್ವಲ್ಪ ಗಮ್ ಹಾಕಿ ಅಂಟಿಸ್ಕೊಂಡು ಉಳಿದಿದ್ದ ಥ್ರೆಡ್ನ ಕಟ್ ಮಾಡಿಕೊಂಡ್ರೆ ಸೊ ಫಿನಿಶಿಂಗ್ ನೀಟಾಗಿ ಕಾಣಿಸುತ್ತೆ. ನೋಡಿ ಪೂರ್ತಿ ಕಂಪ್ಲೀಟ್ ಆದಮೇಲೆ ಇದು ಈ ರೀತಿ ಕಾಣಿಸುತ್ತೆ. ಸೊ ಒಂದು ಬೀಡ್ ಆ್ಯಡ್ ಮಾಡಿರ್ತೀವಿ, ಒಂದು ಕಡೆ ಜಾಗನ ಬಿಟ್ಟಿರ್ತೀವಿ. ಸೊ ಇಲ್ಲಿ 3 ಚೈನು ಗ್ಯಾಪ್ ಏನು ಮಾಡಿದ್ದೀವಿ ಅಲ್ಲಿ ನಾವು ಕುಚ್ಚು ಕಟ್ಕೊಬೇಕಾಗುತ್ತೆ. ಸೊ ಮೊದಲಲ್ಲಿ ಮತ್ತು ಕೊನೆಯಲ್ಲಿ ಕುಚ್ಚು ಬರೋ ಹಾಗೆ ನಾವು ನೋಡ್ಕೊಬೇಕು. ನೋಡಿ ಈ ಗ್ಯಾಪಲ್ಲಿ ಕುಚ್ಚು ಕಟ್ಕೊಳ್ಳೋಣ. ಸೊ ಕುಚ್ಚು ಕಟ್ಕೊಳ್ಳೋದಕ್ಕೆ ನಾನು 137 ದಾರ ತಗೊಂಡಿದ್ದೀನಿ. ಸೊ ನೋಡಿ ನಾನು 2 ಕಾಂಬಿನೇಷನಲ್ಲಿ ಕುಚ್ಚು ಕಟ್ಕೊಂಡಿರೋದಿಲ್ಲಿ. ಸೊ ನಿಮಗೆ ಬೇಡ ಒಂದು ಕಲ್ಲರಲ್ಲಿ ಆಲ್ರೆಡಿ ನಾವು ಬೇಸ್ ಹಾಕ್ಕೊಂಡಿರೋದ್ರಿಂದ ಸೊ ಒಂದು ಕಲ್ಲರಲ್ಲಿ ಅಷ್ಟೇ ಕುಚ್ಚು ಕಟ್ಕೊತೀವಿ ಅಂದರೆ ಆ ರೀತಿ ಕೂಡ ಮಾಡ್ಕೊಬೋದು. ಇಲ್ಲ ಡಬಲ್ ಕಾಂಬಿನೇಷನ್ ಬರಲಿ ಅಂದರೆ ಡಬಲ್ ಕಾಂಬಿನೇಷನಲ್ಲಿ ಕುಚ್ಚು ಕಟ್ಕೊಬೋದು. ಈ ಡಿಸೈನಿಗೆ ನಾವು 300 ರುಪೀಸಿಂದ 350ವರೆಗೂ ಚಾರ್ಜಸ್ ಮಾಡ್ಬೋದು. ಕೆಳಗಡೆ ನಾವು ಡಬಲ್ ಕ್ರೋಶ ಕಂಬ ಹಾಕಿರ್ತೀವಿ ಮತ್ತು ಬೀಡನ್ನ ಆ್ಯಡ್ ಮಾಡಿರ್ತೀವಿ, ಹಾಗೆ ಬೇಬಿ ಕುಚ್ಚನ್ನ ಕೂಡ ಹಾಕಿರ್ತೀವಿ. ಸೊ ಬೇಬಿ ಕುಚ್ಚು ತುಂಬ ಲಾಂಗಾಗಿ ಹಾಕೊಳ್ಳೋದು ಬೇಡ, ಆದಷ್ಟು ಚಿಕ್ಕದಾಗಿ ಹಾಕ್ಕೊಂಡ್ರೆ ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಫ್ರೆಂಡ್ಸ್, ಈ ವಿಡಿಯೋಸ್ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನೆಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ವಿಡಿಯೋ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಹಾಗೆ ನನ್ನ ಎಲ್ಲ ವೀಡಿಯೋಸ್ನ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋಸ್ನಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್.